త్వరగా వచ్చేసావే. ಈ ಬ್ಯಾಗಲ್ಲಿ ಸ್ವಲ್ಪ ಹಣ ಇದೆ, ಸ್ವಲ್ಪ ಜಾಗ್ರತೆಯಲ್ಲಿ ತೆಗ್ದಿಡ್ತೀಯಾ? ಇಷ್ಟು ದುಡ್ಡು ಎಲ್ಲಿಂದು? ಬಿಸ್ನೆಸ್ ಮಾಡೋಣ ಅಂತ ಫ್ರೆಂಡ್ ಕೊಟ್ಟ. ಯಾವ ಫ್ರೆಂಡ್ ಜೊತೆ ಯಾವ ಬಿಸ್ನೆಸ್ ಮಾಡ್ತಿದ್ಯಾ? ಹಲೋ ಮಚ್ಚ, ನಾನು ಬರ್ತಿದ್ದೀನಿ. ಅರೆ ನಾನು ಕೇಳ್ತಾ ಇದ್ರೆ ನೀನು ಹೇಳ್ತಾ ಹೋಗ್ತಾ ಇದ್ಯಾ? ನಾನು ಹೋಗಿ ಬಂದು ನಿನಗೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ ಸರಿ. ನೈಟ್ ಡಿನ್ನರ್ಗೆ ಪಿಜ್ಜಾ ಆರ್ಡರ್ ಮಾಡ್ತೀಯಾ? ಹಾ ಮಾಡ್ತೀನಿ. ಬೇಗ ಬಂದ್ಬಿಡು. ಹೇ, ತುಂಬಾ ಹೊತ್ತಿಂದ ವೇಟ್ ಮಾಡ್ತಿದ್ಯಾ? ಬಾ ಹೋಗೋಣ. ಏನಾಯ್ತು? ಯಾಕೊಂಥರ ಇದೆಯಾ? ತಾಳಿ ಕಟ್ಟೋದಕ್ಕೂ ಮುಂಚೆ ಓಡ್ ಬಂದ್ಬಿಟ್ನಾ, ಅದಕ್ಕೆ ನೋವು ಅನ್ಸ್ತಿದೆ. ಯಾಕೆ? ಕಟ್ಟಿಸ್ಕೊಂಡೇ ಬರ್ಬೋದಿತ್ತಲ್ಲ. ಹಾಗಲ್ಲ, ಅಪ್ಪ ಅವ್ರಿಗೆ ಅವಮಾನ ಆಗುತ್ತೆ ಅಲ್ವಾ, ಅದಕ್ಕೆ. ಸರಿ ಸರಿ, ಬಾ ಮನೆಗೆ ಹೋಗಿ ಮಾತಾಡೋಣ. ಹಾ, ಇದೇ ನಮ್ ರೂಮು. ನಾವಿಲ್ಲೇ ಮಲ್ಕೊಳ್ಳೋದು. ನಿನ್ನ ನಂಬಿ ಬಂದ್ರೆ ಮೋಸ ಮಾಡ್ತಿದ್ಯಾ ಅಲ್ವಾ? ಇದಕ್ಕೋಸ್ಕರ ನಾನು ಬಂದ್ನಾ? ಅಯ್ಯೋ ಅಳ್ಬೇಡ. ನಾನ್ ಯಾರ ಹತ್ರ ಹೇಳ್ಕೊಳ್ಳಿ? ಓಡ್ ಬಂದಿದ್ದಕ್ಕೆ ನನಗೆ ಹೀಗೆ ಆಗ್ಬೇಕು, ಹೀಗೆ ಆಗ್ಬೇಕು. ಈಗೇನಾಯ್ತು ಅಂತ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ಯಾ? ಇಲ್ ನೋಡು, ಇನ್ಮೇಲೆ ಇದು 1 ರೂಮ್ ಅಲ್ಲ 2 ರೂಮು. ಓಕೆನಾ? ಹೇಳು. ಓಕೆ, ಹ್ಯಾಪಿ? ಇನ್ ಮುಂದೆ ಇದು ನಿನ್ ರೂಮ್, ಇದು ನನ್ ರೂಮ್. ನಿನ್ ಪರ್ಮಿಷನ್ ಇಲ್ದೆ ಇನ್ ಮುಂದೆ ನಿನ್ ರೂಮಿಗೆ ನಾನ್ ಬರಲ್ಲ. ಓಕೆನಾ? ಹ್ಯಾಪಿನಾ? ನಾನ್ ಡ್ರೆಸ್ ಚೇಂಜ್ ಮಾಡ್ಕೋಬೇಕು, ಸ್ವಲ್ಪ ಹೊರಗಡೆ ಹೋಗ್ತೀಯಾ? ನನ್ ರೂಮಲ್ಲಿ ತಾನೇ ನಾನಿದ್ದೀನಿ. ಈ ರೂಮಿಂದ ಹೊರಗಡೆ ಹೋಗು. ಏಯ್, ಏನೋ ಯಾವಾಗ ನೋಡಿದ್ರು ಫೋನಲ್ಲೇ ಇರ್ತೀಯಲ್ಲೋ?
ಏಯ್ ನಂಗೊಂದು ಅರ್ಧ ದಿನ ರಜೆ ಕೊಡೋ. ಏಯ್ ಈಗ್ಲೇ ತಾನೇ ಬಂದಿದ್ದು, ಇನ್ನೂ ಒಂದ್ ಕಸ್ಟಮರ್ ಬರ್ಲಿಲ್ಲ, ಅಷ್ಟರಲ್ಲೇ ರಜಾ ತಗೋತಾ ಇದ್ಯಾ? ಹೌದು, ನಮ್ಮ ಅಂಗಡಿಗೆ ಭಾರಿ ಕಸ್ಟಮರ್ ಬರ್ತಾರೆ. ಪ್ಲೀಸ್ ಕಣೋ. ಸರಿ ಹೋಗು. ಥ್ಯಾಂಕ್ಸ್ ಮಗ, ಬಾಯ್. ಅಬ್ಬಾ, ಮಲ್ಕೊಂಡಿದ್ದಾಳೆ. ಊಟ ಮಾಡದ್ಯಾ? ಕುಡ್ದು ಬಂದಿದ್ಯಾ? ಇಲ್ಲ, ಕೆಲ್ಸದ ಟೆನ್ಷನ್, ಅದಕ್ಕೆ. ಕುಡುಕರೆಲ್ಲ ಏನೋ ಒಂದು ಕಾರಣ ಹೇಳ್ತಾರೆ, ಆದ್ರೆ ನೀನ್ ಹೇಳೋದ್ ಮಾತ್ರ ತುಂಬಾ ಹಳೇದು. ಸಾರಿ ಅನು, ತಪ್ಪು ಮಾಡ್ಬಿಟ್ಟೆ. ಅಪ್ಪ, ಫ್ರೆಂಡ್ಸ್ ಯಾರ ಹತ್ರನೂ ಹೇಳ್ದಿರಾ ನಿನ್ಗೋಸ್ಕರ ಓಡೋಡ್ ಬಂದೆ. ಎಲ್ಲ ನಂದೇ ತಪ್ಪು. ಡೋರ್ ಓಪನ್ ಮಾಡ್ತೀಯಾ? ನನ್ ರೂಮಲ್ಲಿ ಮಲ್ಕೊಳ್ಳೋದಕ್ಕೆ ಭಯ ಆಗ್ತಾ ಇದೆ. ನಿನ್ ರೂಮಲ್ಲಿ ಮಲ್ಕೋಬೋದಾ? ಹೇ, ಏನಿದು ಎರಡು ರೂಮನ್ನು ಒಂದೇ ಮಾಡ್ಬಿಟ್ಟೆ? ಸುಮ್ನೆ ಮಲ್ಕೋತೀವ? ಚಿ ಹೋಗು, ಅದೆಲ್ಲ ಮದ್ವೆ ಆದ್ಮೇಲೆ. ಮತ್ತೇನಕ್ಕೆ ಇದೆಲ್ಲ? ಅದೇನಂದ್ರೆ ನಾನು ನಿನ್ನ ತುಂಬಾ ಮಿಸ್ ಆಗ್ತಿದ್ದೀನಿ. ನೀನ್ ಇಲ್ದೆ ಒಂಟಿಯಾಗಿರೋದು ತುಂಬಾ ಕಷ್ಟವಾಗಿದೆ. ನಾವು ಒಟ್ಟಿಗೆ ಇದ್ರೂ ಕೂಡ ಬೇರೆ ಬೇರೆಯಾಗೇ ಇದ್ದೀವಿ. ಅದಕ್ಕೆ ಅಂತ. ಓಕೆ, ನೋಡು, ಮದ್ವೆ ಮಾಡ್ಕೊಳ್ಳೋಣ. ಐ ಲವ್ ಯು ಜೋಸೆಫ್. ಪಿಜ್ಜಾ ಬಂದಿದೆ, ಆದ್ರೆ
ಇವಾಗ ಯಾರು ಬಂದಿದಾರೋ ಗೊತ್ತಾಗ್ತಾ ಇಲ್ಲ. ಯಾರು ಬಂದಿದ್ದಾರೆ ಅಂತ ಗೊತ್ತಿಲ್ವಾ? ತೆಗೆಬೇಡ ಅನು, ಭಯ ಪಡ್ಬೇಡ, ಧೈರ್ಯವಾಗಿರು. ಮನೆ ಸುತ್ತಲೂ ಸುತ್ತಿದ್ದಾನೆ. ಹಿಂದಕ್ಕೆ ಹೋದ. ಹಿಂದೆ ಅಂದ್ರೆ ಇಲ್ಲಿ. ಅನು, ನಾ ಹಿಂದಿನ ಬಾಗ್ಲ ಹತ್ರನೇ ಇದ್ದೀನಿ. ಯಾರು ಗೊತ್ತಿಲ್ಲ, ಮನೆ ಒಳಗೆ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಎಲ್ಲ ಡೋರ್ಸ್ನು ಲಾಕ್ ಮಾಡು. ಮನೆ ಗ್ಲಾಸ್ ಡೋರ್ ಹೊಡೆದಾಕಿ ಮನೆ ಒಳಗೆ ಬಂದಿದ್ದಾನೆ. ಪಕ್ಕದ ರೂಮಲ್ಲೇ ಇದ್ದಾನೆ. ಹೊಡೆದ್ರೆ ಇನ್ನು ನಡೀಕಾಗಲ್ವಾ? ಗಂಡ ಮುಚ್ಚಾಟ ಆಡ್ತಿದ್ಯಾ ನನ್ನ ಹತ್ರನೇ? ಏನೇ ಈ ಕಾಲದ ಹುಡುಗಿರಲ್ಲ ತುಂಬಾ ಚೆನ್ನಾಗೇ ಓಡ್ತೀರ. ಇವಾಗ ಓಡೆ ಏ ಎದ್ದೋಳೆ. ನನ್ನೇನು ಮಾಡಬೇಡ, ನನ್ನನ್ನೇನು ಮಾಡಬೇಡ. ನಿನಗೆ ಬೇಕಾಗಿರೋ ದುಡ್ಡು ಅಲ್ವಾ? ನಾನು ಕೊಡ್ತೀನಿ. ಎಲ್ಲಿ? ಅಲ್ಲಿ ಎದ್ದೋಳ ಬಾ. ಅನು, ಅನು, ಹಣ ಅಂದ್ರೆ ಹೆಣ ಕೂಡ ಬಾಯ್ ಬಿಡುತ್ತಂತೆ. ಹಣ ಕೊಟ್ಟು
ಬಾಯಿನ ಮುಚ್ಚಿಬಿಟ್ಟಲ್ಲ. ಹೋಗಿ ಬರ್ತೀನಿ. ಏನಿವನು ಓದವನು ತಿರುಗಿ ನಿಂತ್ಕೊಂಬಿಟ್ಟ ಅಂತ ನೋಡ್ತಿದ್ಯಾ? ಎಲ್ಲರೂ ಮಾಡಿದ್ಮೇಲೆ ಹಣ ಕೊಡ್ತಾರೆ, ಆದರೆ ನೀನು ಮಾಡಬಾರ್ದಂತ ಹಣ ಕೊಡ್ತಾ ಇದೆಯಾ. ಆದರೆ ನನಗೆ ಮಾಡಬೇಕು ಅನಿಸ್ತಾ ಇದೆ. ಹೌದು, ಮಾಡನ್ವಾ? ಅನು 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 ಅನು, ಯಾರ್ ನೀನು? ನಿನ್ಗೇನ್ ಬೇಕು ಹೇಳು. ನೀನೇನ್ ಬೇಕು ಅಂತ ಕೇಳ್ತಾ ಇದೀಯಾ? ನಾನೇನ್ ಬೇಕು ಅಂತ ಕೇಳ್ತೀನಿ. ಫಸ್ಟು ನೀನು ಊಟ ಮಾಡು. ತುಂಬಾ ಹೊತ್ತು ಊಟ ಮಾಡ್ದಿರ ಇದ್ರೆ ಹೊಟ್ಟೆ ಹಸಿಯುತ್ತೆ. ತಿನ್ನು. ಹೇಳು, ಯಾರು ನೀನು? ತಿನ್ನಲ್ಲ ಅಂತಿದ್ಯಾ? ನನ್ನ ಬಗ್ಗೆ ಹೇಳಿದ್ರೇನೆ ತಿಂತೀನಿ ಅಂತ ಹೇಳ್ತಿದ್ಯಾ? ಹೇಳ್ತೀನಿ, ಎಲ್ಲಾನು ಹೇಳ್ತೀನಿ. ಹೇಳು, ಯಾರು ನೀನು? ಯಾರು? ನನ್ನ ಗೊತ್ತಿಲ್ಲ. ಹುಡುಗಿನ ನೋಡಿ ಎಂಗೇಜ್ಮೆಂಟ್ ಮಾಡಿ ಮದ್ವೆಗೆ ಮಾಡ್ಕೊಳ್ಳೋದಕ್ಕೆ ಮಂಟಪದಲ್ಲಿ ವೆಯ್ಟ್ ಮಾಡ್ತಾ ಇರೋವಾಗ ನೀನೇನೋ ಯಾರ ಹತ್ರನೇ ಹೇಳ್ದಿರ ಓಡೋಗ್ಬಿಟ್ಟೆ. ಇವಾಗ ಯಾರು ನೀನು ಅಂತ ಕೇಳ್ತಾ ಇದೀಯ. ನಾನೇನು ಹೇಳೋದು? ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ಹುಡುಕೊಂಡು ಬಂದ್ಬಿಟ್ಟೆ. ಗಿಳಿ ಥರ ಇರೋ ಥರ ಹುಡುಗಿಗೆ ಕೋತಿ ಥರ ಇರೋ ಹುಡುಗನ ಮದುವೆ ಮಾಡಿಕೊಡ್ತಾ ಇದ್ದಾರಲ್ಲ ಅಂತ ನಾನೇ ಅಂದ್ಕೊಂಡೆ. ನಾನು ಕೋತಿನೇ. ಕೋತಿ ಒಳಗಡೆನೂ ಒಂದು ಮನ್ಸಿದಿಲ್ಲ. ನೀನು ಇಷ್ಟ ಆಯ್ತು ಅಂತ ಹೇಳ್ದಿ ಅಂತೆ. ಅದಕ್ಕೆ ನನಗೂ ಇಷ್ಟ ಆಯ್ತು. ಯಾಕಂದ್ರೆ ನಿನಗಿಷ್ಟ ಆಯ್ತಾ ಇಲ್ವಾ? ಹೇಳು, ನನ್ನ ಇಷ್ಟ ಆಯ್ತಾ ಇಲ್ವಾ? ಇಷ್ಟ ಆಯ್ತಾ? ಅವನಿಗೆ ಐ ಲವ್ ಯು, ನನಗೊಂದು ಐ ಲವ್ ಯು ಹೇಳು ನೋಡೋಣ. ಹೇಳು 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 ಹೇಳು. ನಿನ್ಗೊಂದು ಗೊತ್ತಾ? ಬಾ ಮಲ್ಗೋಣ ಅಂತ ಡೀಸೆಂಟಾಗಿ ಹೇಳೋ ವರ್ಡೆ ಐ ಲವ್ ಯು. ಇವಾಗೆಲ್ಲ ತುಂಬ ಜನ ಇದನ್ನೇ ಯೂಸ್ ಮಾಡ್ತಾ ಇರೋದು. ಬಾ ಮಲ್ಗನ ಅಂತೇಳಿ ಕರಿತಾ ಇದ್ದಾನೆ. ಅವ್ನು ಮಲ್ಗಕ್ಕೆ ಕರೆದಿದ್ದಾನೆ,
ನೀನು ಮಲಗನ ಅಂತ ಹೇಳಿದ್ಯಾ. ಏನೇ ಯಾಕೆ? ಐ ಲವ್ ಯು ನನಗೆ ಮಾತ್ರನೇ ಹೇಳ್ಬೇಕು. ಹೇಳ್ತೀಯಾ? ಹೇಳ್ಬಾರ್ದು. ಆಳ್ಬೇಡ. ನಗು ನಗು. ನನ್ ಬಿಟ್ಟು ಯಾಕೋದೆ ಹೇಳು? ತಲೆಯಲ್ಲಿ ಕೂದ್ಲಿಲ್ಲ ಅಂತಾನ? ಇಲ್ಲಿ ತುಂಬಾ ಜನಕ್ಕೆ ತಲೆಯಲ್ಲಿ ಕೂದ್ಲಿಲ್ಲ, ತುಂಬಾ ಜನಕ್ಕೆ ಇಲ್ಲ. ನಿನ್ಗೊಂದು ಗೊತ್ತಾ, ಪ್ರಪಂಚದ ಜನಸಂಖ್ಯೆಯಲ್ಲಿ ಒಂದು ಗಂಡಸಿಗೆ 5 ಹೆಣ್ಮಕ್ಳಿದಾರಂತೆ. ಆದರೆ ನನಗೆ ಒಂದು ಹುಡುಗಿ ಕೂಡ ಸಿಕ್ಕಿಲ್ಲ. ಸಿಕ್ಕಿದ್ ನೀನು ಓಡೋಗ್ಬಿಟ್ಟೆ. ಏನು ಅಂದ್ರೆ ಹೇಳು, ಯಾಕೆ ಹೊಡ್ದೆ? Because I love Joseph. Because I love Joseph. ಏನೇ ನಿನ್ಗೊಂದು ಗೊತ್ತಾ, ಎಲ್ಲ ಹುಡುಗಿರು ಹೀರೋಗಳನ್ನ ಮದುವೆ ಮಾಡಬೇಕು ಅಂತ ಆಸೆ ಪಡ್ತಾರಂತೆ. ಆದರೆ ಎಲ್ಲ ಹೀರೋಗಳಿಗೂ ಮದುವೆ ಆಗೋಯ್ತು. ಹೌದು, ವಿಜಯ್, ಅಜಿತ್, ಸೂರ್ಯ, ಕಾರ್ತಿಕ್, ಶಿವಕಾರ್ತಿಕೇಯನ್, ಧನುಷ್, ಅಷ್ಟಂತಿಗೆ ಜಿ.ವಿ. ಪ್ರಕಾಶ್ ಅವ್ರಿಗೂ ಮದುವೆ ಆಗೋಯ್ತು. ವಿಶಾಲ್ಗೆ ಕಮಿಟ್ ಆಗೋಯ್ತು. ಹಾರೆಯಾಗೆ ಮದುವೆ ಹತ್ರ ಆಗೋಯ್ತು. ಸಿಂಬುಗ್ ಮಾತ್ರನೇ ಮದುವೆ ಆಗುತ್ತಾ ಆಗಲ್ವಾ? ಸಿಂಬುಗೆ ಮದುವೆ ಆಗುತ್ತಾ ಆಗಲ್ವಾ? ಹೇಳು, ಸಿಂಬುಗೆ ಮದುವೆ ಆಗುತ್ತಾ ಆಗಲ್ವಾ? ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಸರಿ ಬಿಡು. ನಮ್ಮ ಮದುವೆ ಯಾವಾಗ? ಹುಡುಗಿ ನೋಡುವಾಗ ಬ್ರೋಕರ್ ಹೇಳ್ದ ನಿನಗೆ ಚೆನ್ನಾಗಿ ಆಡಕ್ ಬರುತ್ತೆ ಅಂತ. ಹಾಡು, ಒಂದೇ ಒಂದು ಹಾಡು 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 ಹಾಡು. ಎದೆ ಚಿಪ್ಪಿನಲ್ಲಿ ಜೋಪಾನವಾಗಿ ಕೂಡಿಟ್ಟ ಕನಸು ಕದಿಯೋನಿಗಾಗಿ. ಚೆನ್ನಾಗಿ ಆಡ್ತೀಯ, ಚೆನ್ನಾಗಿತ್ತು. ಬ್ರೋಕರ್ ಇನ್ನೊಂದು ಹೇಳ್ದ ನೀನ್ ಚೆನ್ನಾಗಿ ಹಾಡ್ತೀಯ ಅಂತ. ಹಾಡು. ಧಾಮ್ ತರಗಡ ಧೀಮ್ ತರಗಡ ತೋಮ್ ತರಗಡ ನಮ್ ತರಗಡ ತರಗಡ ದಿತ್ತಿ ತರಗಡ ತೋಮ್ ತೋಮ್ ತರಗಡ ನಮ್ ತರಗಡ. ಸರಿ ತುಂಬಾ ಹಾಡಿ ಟಯರ್ಡ್ ಹೋಗ್ಬಿಟ್ಟೆ. ಬಾ ಕುತ್ಕೋ. ಡ್ಯಾನ್ಸ್ ಚೆನ್ನಾಗಿತ್ತು, ಚೆನ್ನಾಗಿ ಆಡಿದೆ. ಹಾಡು, ಡ್ಯಾನ್ಸು ನೋಡ್ಬಿಟ್ನಾ. ಇಂಟ್ರೋಲ್ಗೆ ಹೋಗ್ಬೇಕು ಅನಿಸ್ತಾ ಇದೆ. ನಾನು ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಓಡೋಗಲ್ಲ ತಾನೇ? ನೀನು ಹೋಗಲ್ಲ.
ಅನು ಅನು ನೋ ಅನು ಬಾಕಲ್ ತೆಗಿ ಬಾಕಲ್ ತೆಗಿ ನೀನ್ ಲವರ್ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಾ ಇದೀಯಾ? ಅದೇ ರೀತಿನೇ ನನ್ನ ಲವರ್ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ತಪ್ಪ? ಸರಿ ಸರಿ ಹಳ್ಬೇಡ ಅನು. ಅವನೇ ಲವ್ ಮಾಡು. ಅವನು ನಿನ್ ಫಸ್ಟ್ ಲವರ್ ಆಗೇ ಇರ್ಲಿ, ನಾನು ತಪ್ಪಾಗಿ ತಿಳ್ಕೊಳಲ್ಲ. ನಾನು ಸೆಕೆಂಡ್ ಲವರ್ ಆಗೇ ಇತ್ಕತೀನಿ. ಹೋಗು ಹೋಗು, ಅವನ ಜೊತೆನೆ ಹೋಗು. ನಾನು ಬಿಟ್ಕೊಟ್ಬಿಡ್ತೀನಿ. ಚೆನ್ನಾಗಿರು. ಭಯಪಡ್ಬೇಡ ಭಯಪಡ್ಬೇಡ ಅನ್ನೋನು ನಾನೇ ಸೆಕೆಂಡ್ ಲವರ್. ಏನೇ ಹಳೇ ಕಾಲದ ಸಿನಿಮಾ ತರ ಹೀರೋಗಳ ತರ ಬಿಟ್ಟೋಗ್ತೀನಿ ಅನ್ಕೊಂಡಿದ್ಯಾ? ಅನ್ಕೊಂಡ ಬಿಟ್ಕೊಟ್ಟೋಗೋದಿಕ್ಕೆ ನಾನು ಬಿಟ್ಟೋಗ್ಬೇಕು ಅನ್ಕೊಂಡ? ನಾನೇನು ಹೀರೋ ಅಲ್ಲ ಕಣೆ, ವಿಲ್ಲನ್, ದೊಡ್ಡ ವಿಲ್ಲನ್. ಅನು ಸ್ವಲ್ಪ ಜಾಗ ಬಿಟ್ಟು ನಿಲ್ಲು. ನಿನ್ ಮೇಲೆ ಏನಾದ್ರು ಏಟ್ ಬಿಟ್ಬಿಡ್ಬಾರ್ದು. ತಳ್ಳಿ ನಿಂತ್ಕೋ ತಳ್ಳಿ ನಿಂತ್ಕೋ. Hanuma, I see you. I win. ಬೇಡ. ನಾವು ಮ್ಯಾರೇಜ್ ಮಾಡ್ಕೊಳ್ಳೋಣ. ಹೌದು, ಸೇರಿ ಬಾಳೋದಕ್ಕಿಂತ ಸೇರಿ ಸತ್ತೋಗ್ಬಿಡೋಣ.
ನಿನಗೂ ಗೊತ್ತಾ, ಈ ಪ್ರಪಂಚದಲ್ಲಿ ಕೊಲೆ ಮಾಡೋದು ತುಂಬ ತುಂಬ ಈಸಿ. ಆದರೆ ಸೂಸೈಡ್ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಗೊತ್ತಾ? ಆಗಲಿಲ್ಲ, ಆಗೋದಿಲ್ಲ. ಒಂದೊಂದು ದಿವಸನೂ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಎಷ್ಟೊಂದು ಸಲ ಟ್ರೈ ಮಾಡಿದೆ. ಹೆಂಗಾದರೂ ನಿನ್ನ ಜೊತೆ ಬಂದ್ಬಿಡ್ಬೇಕು ಅಂತ ಟ್ರೈ ಮಾಡಿ ಸೋತೋಗ್ಬಿಟ್ಟೆ. ಎಲ್ಲರೂ ಬಾಳ್ಬೇಕು ಅಂತ ಆಸೆ ಪಡೋ ಈ ಬಾಳ್ನಲ್ಲಿ ನಾನು ಸಾಯ್ಬೇಕು ಅಂತ ಆಸೆ ಪಟ್ಟು ಬಾಳ್ತಾ ಇರೋ ಒಂದು ಹೆಣ. ಹೌದು, ನಾನು ಜೀವ ಸಹಿತ ಇರೋ ಒಂದು ಹೆಣ. ಈ ಹೆಣ ಮಾತಾಡುತ್ತೆ, ನಡೆಯುತ್ತೆ, ಊಟ ಮಾಡುತ್ತೆ, ನಿದ್ದೆ ಮಾಡುತ್ತೆ, ಯಾವಾಗಲೂ ನೀ ನೆನಪಲ್ಲೇ ಇರುತ್ತೆ. ಥ್ಯಾಂಕ್ಸ್ ಅನು ಜೊತೆ ಸೇರಿಸಿಟ್ಟಿದ್ದಕ್ಕೆ. ಐ ಮೀನ್